ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಬಹಳ ಜೋರಾಗಿದೆ. ಹೂವು, ಹಣ್ಣು, ಪೂಜಾ ಸಾಮಗ್ರಿ ಇದೆಲ್ಲವನ್ನೂ ಕೂಡ ಖರೀದಿ ಮಾಡೋದಕ್ಕೆ ಜನಸಾಗರ. ಜನ ಮುಗಿಬೀಳ್ತಾ ಇದ್ದಾರೆ. ನಾಳಿನ ಹಬ್ಬದ ಖರೀದಿ ಬಹಳ ಜೋರಾಗಿದೆ. ಒಂದು ಕಡೆ ಸರ್ವೇ ಸಾಮಾನ್ಯವಾಗಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ, ಹೂವು, ಹಣ್ಣು, ತರಕಾರಿ ಎಲ್ಲದರ ಬೆಲೆ ಏರಿಕೆ, ಅದರ ನಡುವೆಯೂ ಕೂಡ ಖರೀದಿ ಭರಾಟೆ ಬಹಳ ಜೋರಾಗಿದೆ. ಮಾರ್ಕೆಟ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತಿದೆ. ಅದರ ಮಧ್ಯದಲ್ಲಿ ಖರೀದಿಯನ್ನ ಮಾಡ್ತಾ ಇರುವಂತಹ ಗ್ರಾಹಕರು. ಖರೀದಿ ಭರಾಟೆ ಜೋರು. ನಾಳೆ ಹಬ್ಬ ಇರೋದ್ರಿಂದ ಹಬ್ಬದ ತಯಾರಿ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಆ ತಯಾರಿ ಮಾಡೋದಕ್ಕೆ ಬೇಕಾಗಿರುವಂತಹ ಹೂವು, ಹಣ್ಣು, ತರಕಾರಿ ಇದೆಲ್ಲವನ್ನೂ ಕೂಡ ತಗೊಳ್ಳೋದಕ್ಕೆ ಅಂತ ಕೆಆರ್ ಮಾರ್ಕೆಟ್ಗೆ ಆಗಮಿಸಿದ್ದಾರೆ ಅನೇಕರು. ಹಾಗಾಗಿ ಮಾರ್ಕೆಟ್ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಜಾಮ್, ಜೊತೆಯಲ್ಲಿ ಮಾರ್ಕೆಟ್ನಲ್ಲೂ ಕೂಡ ಜನಸಾಗರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಕೆಆರ್ ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ನಾಳೆ ಹಬ್ಬ ಅಂತಂದ್ರೆ ಕೇಳಬೇಕಾ, ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಅದರಲ್ಲೂ ಕೆಆರ್ ಮಾರ್ಕೆಟ್ ಕಿಕ್ಕಿರೋದು ತುಂಬಿರುತ್ತೆ. ನಾಳಿನ ಹಬ್ಬದ ತಯಾರಿ, ಅದರ ಜೊತೆಯಲ್ಲಿ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಅಶ್ವಿನಿ, ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಹೀಗಾಗಿ ಸಿಟಿ ಜನ ಎಲ್ಲ ಕೆಆರ್ ಮಾರ್ಕೆಟ್ಗೆ ಬಂದು ಆ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನ ಖರೀದಿ ಮಾಡ್ತಿದ್ರೆ, ಹೂವು, ಹಣ್ಣು, ತರಕಾರಿ ಎಲ್ಲವನ್ನ ಖರೀದಿ ಮಾಡ್ತಿದ್ರೆ ಜನ ಜಂಗುಳಿಯಿಂದ ಕೆಆರ್ ಮಾರ್ಕೆಟ್ ಕೂಡಿದೆ ಅಂತ ಹೇಳ್ಬೋದು. ನಾ ತೋರಿಸ್ತು ನಿಮಗೆ, ನೋಡಿ ಯಾವ ರೀತಿ ಜನ ಜಂಗುಳಿ ಇದೆ. ಒಂದ್ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ, ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ರೆ, ಮತ್ತೊಂದ್ ಕಡೆ ಖರೀದಿ ಭರಾಟೆ ಜೋರಾಗಿದೆ. ದರ ಏರಿಕೆ ಆಗಿದೆ. ಹಣ್ಣು, ಹೂವಿನ ದರ 2 ಪಟ್ಟು ಏರಿಕೆ ಆಗಿದೆ. ಆದ್ರೆ ನಾಳೆ ಹಬ್ಬ ಮಾಡಲೇಬೇಕು, ವರಮಹಾಲಕ್ಷ್ಮಿಯ ಪೂಜೆ ಮಾಡಲೇಬೇಕು. ಹೀಗಾಗಿ ಇಡೀ ಕುಟುಂಬ ಸಮೇತ ಬಂದು ಖರೀದಿ ಸಹ ಮಾಡ್ತಿದ್ರೆ, ತಮಗೆ ಬೇಕಾದ ಹೂಗಳು, ಹಣ್ಣುಗಳು ಸಹ ತೆಗೆದುಕೊಳ್ತಿದ್ರೆ. ಎಲ್ಲ ಹಣ್ಣಿನ ದರ ಜಾಸ್ತಿ ಆಗಿದೆ. ಕನಕಾಂಬರ ಕೆಜಿಗೆ 3,000 ಆಗಿದೆ. ಮಲ್ಲಿಗೆ ಸಹ ಏನು 100 ಗ್ರಾಮ್ಗೆ 300ರಿಂದ 500 ರೂಪಾಯಿ ಆಗಿದೆ. ಹೀಗೆ ಗುಲಾಬಿ, ಸೇವಂತಿಗೆ ಎಲ್ಲವೂ ದರ ಏರಿಕೆ ಆಗಿದೆ. ಮಟ್ಟಿನ ಹಣ್ಣಿನ ದರ ಸಹ ಏರಿಕೆ ಆಗಿದೆ. ಸೇಬು, ಮೋಸಂಬಿ, ಮತ್ತೊಂದು ಕಡೆ ದಾಳಿಂಬೆ ಎಲ್ಲವೂ, ಏಲಕ್ಕಿ, ಬಾಳೆಹಣ್ಣು ಎಲ್ಲ 150, 200, 300 ರೂಪಾಯಿ ಕೆಜಿ ಆಗಿದೆ. ಆದ್ರೆ ಭರಾಟೆ ಜೋರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾಳೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿರುತ್ತೆ. ಲಕ್ಷ್ಮಿಗೆ ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಒಂದ್ ಕಡೆ ಡೆಕೋರೇಷನ್ ಮುಖಾಂತರ, ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ನಾಳೆ ಹಬ್ಬವನ್ನ ಮಾಡ್ತಾರೆ. ಹೀಗಾಗಿ ಡೆಕೋರೇಷನ್ ಐಟಮ್, ಹೂಗಳ ಮುಖಾಂತರ ಡೆಕೋರೇಷನ್ ಮಾಡ್ತಾರೆ. ಅದಕ್ಕೆ ಬೇಕಾದ ಹೂಗಳು, ಮತ್ತೊಂದ್ ಕಡೆ ಲಕ್ಷ್ಮಿಗೆ ಹೂಗಳು ಮುಖಾಂತರ ಒಂದ್ ಕಡೆ ಅಲಂಕಾರ ಮಾಡ್ತಾರೆ. ಹೀಗಾಗಿ ಹೂವು, ಹಣ್ಣು, ತರಕಾರಿ ಎಲ್ಲವನ್ನ ತೆಗೆದುಕೊಳ್ಳಲು ಈಗ ಸಿಟಿ ಜನ ಕೆಆರ್ ಮಾರ್ಕೆಟ್ಗೆ ಬಂದಿದ್ದಾರೆ. ಯಾಕಂದ್ರೆ ಕೆಆರ್ ಮಾರ್ಕೆಟ್ ಜನ ಯಾಕೆ ಆಯ್ಕೆ ಮಾಡಿಕೊಳ್ತಾರೆ ಅಂದ್ರೆ, ಇಲ್ಲಿ ಕಡಿಮೆ ದರ ಸಿಗುತ್ತೆ. ಬೇರೆ ಮಾರ್ಕೆಟ್ ಹೋಲಿಸಿದ್ರೆ ಇಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತೆ ಎಂಬ ಕಾರಣಕ್ಕೆ ಸಿಟಿಯ ಜನ ಕೆಆರ್ ಮಾರ್ಕೆಟ್ಗೆ ಬಂದು ತೆಗೆದುಕೊಳ್ತಾರೆ. ಎಲ್ಲವೂ ನೋಡ್ತಿರಬಹುದು ಯಾವ ರೀತಿ ಜನ ಜಂಗುಳಿಯಿಂದ ಕೂಡಿದೆ ಅಂದ್ರೆ, ಒಂದ್ ಕಡೆ ಟ್ರಾಫಿಕ್ ಜಾಮ್, ಟೌನ್ ಹಾಲ್ ಇಂದ ಹಿಡಿದು ಕೆಆರ್ ಮಾರ್ಕೆಟ್ ಅಂತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನಗಳು ನಿಂತಲ್ಲೇ ನಿಂತಿದ್ದೇವೆ. ಒಂದ್ ಕಡೆ ಪೊಲೀಸರು ಹರಸಾಹಸ ಪಡ್ತಿದ್ರೆ, ಮತ್ತೊಂದ್ ಕಡೆ ಪೊಲೀಸರು ಒಂದ್ ಕಡೆ ಮೈಕ್ ಮುಖಾಂತರ ಜನರಿಗೆ ಸಂದೇಶವನ್ನು ತಿಳಿಸುತ್ತಿದ್ದಾರೆ, ಆರಾಮಾಗಿ ಖರೀದಿ ಮಾಡಿ, ಇಲ್ಲಿ ಕಳ್ಳರಿದ್ದಾರೆ. ಮತ್ತೊಂದ್ ಕಡೆ ವಾಹನ ಸವರು ಯಾವುದೇ ರೀತಿಯ ರಸ್ತೆಯಲ್ಲಿ ವಾಹನಗಳು ನಿಲ್ಲಿಸಬೇಡಿ, ಮೂವ್ಮೆಂಟ್ ಇರಲಿ ಅಂತ ಒಂದ್ ಕಡೆ ಮನವಿ ಸಹ ಮಾಡ್ತಿದ್ರೆ. ಯಾಕಂದ್ರೆ ಜನ ಜಂಗುಳಿಯಿಂದ ಕೂಡಿದೆ. ನಾಳೆ ಬೆಳಗ್ಗೆಯಿಂದ ಮನೆಯಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಜೋರಾಗಿರುತ್ತೆ. ಆ ಲಕ್ಷ್ಮಿಗೆ ವಿಶೇಷ ಪೂಜೆನ ಸೇರಿ ಒಂದ್ ಕಡೆ ಇಡೀ ಕುಟುಂಬದವರು ಸಹ ಮಾಡ್ತಾರೆ. ತರಕಾರಿ, ಹಣ್ಣು, ಹೂಗಳು ಸಹ ತೆಗೆದುಕೊಂಡು ಹೋಗ್ತಾರೆ. ಗಗನಕ್ಕೇರಿದ್ದಾವೆ ಎಲ್ಲ ದರಗಳು, ಆದ್ರೂ ಖರೀದಿ ಮಾಡ್ತಿದ್ರೆ. ಮತ್ತೊಂದ್ ಕಡೆ ಈ ಕೆಆರ್ ಮಾರ್ಕೆಟ್ ನ ಮೇಲ್ಸೇತುವೆ ಮೇಲೆ ನೋಡ್ತಿರ್ಬೋದು ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲೆಲ್ಲ ಮೇಲೆ ವೆಹಿಕಲ್ ನಿಲ್ಲಿಸಿ ಒಂದ್ ಕಡೆ ಖರೀದಿಗೆ ಮುಂದಾಗಿದ್ದಾರೆ. ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸಾಕಷ್ಟು ಜನ ಈ ಕೆಆರ್ ಮಾರ್ಕೆಟ್ ಅಂತ ಬಂದಿದ್ದಾರೆ. ಒಂದ್ ಕಡೆ ಈ ಒಂದು ಫ್ಲೈಓವರ್ ಸಹ ಒಂದ್ ಕಡೆ ಸ್ಟ್ರಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವಾಹನಗಳು ನಿಲ್ಸಕ್ಕೆ ಕೆಳಗಡೆ ಜಾಗ ಇಲ್ಲ. ಹೀಗಾಗಿ ಈ ಒಂದು ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ನಿಲ್ಲಿಸಿ ಕೆಳಗಡೆ ಹೋಗಿ ಖರೀದಿ ಮಾಡ್ತಿದ್ದಾರೆ. ಅಶ್ವಿನಿ, ಜನ ಜಂಗುಳಿಂದ ಕೂಡಿದೆ. ಒಂದ್ ಕಡೆ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ರೆ, ಎಲ್ಲವೂ ದರ ಏರಿಕೆ ಆಗಿದೆ. ಒಂದ್ ಕಡೆ ಬಾಳೆ ಜೋಡಿಗೆ 100 ರೂಪಾಯಿ ಆಗಿದೆ. ಕನಕಾಂಬರ, ಮಲ್ಲಿಗೆ ಎಲ್ಲವೂ ದರ ಏರಿಕೆ ಆಗಿದೆ. ದರ ಏರಿಕೆ ನಡುವೆ ಒಂದ್ ಕಡೆ ಖರೀದಿ ಭರಾಟೆ ಜೋರಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಕೆಆರ್ ಮಾರ್ಕೆಟ್ ಅಂತ ಬಂದಿದ್ದಾರೆ, ಖರೀದಿಗೆ ಮುಗಿಬಿದ್ದಿದ್ದಾರೆ. ಹೀಗಾಗಿ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿದೆ. ನಾಳೆ ಸಹ ಕೆಆರ್ ಮಾರ್ಕೆಟ್ ನಲ್ಲಿ ಜನ ಜಂಗುಳಿಯಿಂದ ಕೂಡಬಹುದು. ಯಾಕಂದ್ರೆ ನಾಳೆ ಬೆಳಗ್ಗೆಯಿಂದ ಹಬ್ಬ ನೆರವೇರಲಿದೆ, ಆಗ ಆರಂಭವಾಗಲಿದೆ. ನಾಳೆ ಬೆಳಗ್ಗೆ ಸಹ ಬಂದು ಒಂದ್ ಕಡೆ ಖರೀದಿಗೆ ಮುಂದಾಗಬಹುದು. ಸದ್ಯಕ್ಕೆ ಮಾತ್ರ ಜನ ಜಂಗುಳಿಯಿಂದ ಕೆಆರ್ ಮಾರ್ಕೆಟ್ ಕೂಡಿದೆ. ಅಶ್ವಿನಿ, ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.